ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೋಪ್ಫುಲ್ ಇದು ಆರ್ ಸಿ ಬಿಯ ಲಾಸ್ಟ್ ಬೈ ಆಗಬಹುದು. ಪ್ಲೇಯರ್ ನಂಬರ್ 23 ಈ ಆಕ್ಷನ್ ಅಲ್ಲಿ ಪ್ಲೇಯರ್ ನಂಬರ್ 5 ನಮ್ಮ ಆರ್ ಸಿ ಬಿಗೆ ಬಂದಿರೋ ಅಂಥವ್ರು ಇಟ್ಸ್ ಜಾರ್ಡನ್ ಕಾಕ್ಸ್. ಇಂಗ್ಲಿಷ್ ವಿಕೆಟ್ ಕೀಪರ್ ಬ್ಯಾಟರ್ನ ನಮ್ಮ ಆರ್ ಸಿ ಬಿ ಎತ್ತಾಕೊಂಡಿದೆ. ಇದಾರಲ್ಲಪ್ಪ ಅಲ್ಲಿ ಮೊಬೋ ಬ್ಯಾಟು ಇಂಗ್ಲೀಷ್ ಸೈಡೆಲ್ಲ ಸಿಕ್ಕಾಪಟ್ಟೆ ಓಡಾಡಿರೋವಂಥವ್ರು. ಸೊ ಇವ್ರನ್ನ ನೋಡಿದರೆ ಕ್ಲೋಸಾಗೆ, ಅದರಿಂದ ಇಲ್ಲಪ್ಪ ಇವ್ರನ್ನ ತೊಗೊಳೋಣ ಅಂತ ತೊಗೊಂಡಿದ್ದಾರೆ. ಸೊ ಇವ್ರೇನು ಕಮ್ಮಿ ಇಲ್ಲ ಗುರು, ಕಮ್ಮಿ ಇಲ್ಲ ಇವರೇನು. ಅಜ್ಜಿ ಹಾಕೊಂಡು ಚಚ್ಚವ್ರು ಸರಿಯಾಗೆ. T20s ಅಂತ ಬಂದಾಗ 3800 ರನ್ನು, ಕ್ಲೋಸ್ ಟು 3800 ರನ್ನ ಹೊಡೆದಿದ್ದಾರೆ. 163 ಮ್ಯಾಚಲ್ಲಿ T20 ಮ್ಯಾಚ್ಗಳಲ್ಲಿ ಎಲ್ಲ ಕಡೆ ಆಡಿದ್ದಾರೆ, ಎಲ್ಲ ಲೀಗ್ಗಳಲ್ಲೆಲ್ಲ ಆಡಿದ್ದಾರೆ ಇವರು. IPL ಅಷ್ಟೇ ಇವರು ಅಷ್ಟೊಂದು ಸೌಂಡ್ ಕಾಣಿಸ್ಕೊಂಡಿಲ್ಲ. ಇನ್ನು 151 ಇನ್ನಿಂಗ್ಸಲ್ಲಿ ಆಡಿರುವಂಥದ್ದು ಬ್ಯಾಟಿಂಗ್ ಇವರು. ಅದರಲ್ಲಿ 3744 ರನ್ನ ಹೊಡೆದಿದ್ದಾರೆ. 139 ಇವ್ರದ್ದು T20ಸಲ್ಲಿ ಹೈಯೆಸ್ಟು, 139 ನಾಟ್ಔಟು. ಆವ್ರೇಜ್ ಬಂದ್ಬಿಟ್ಟು 31 ಇದೆ. ಆಮೇಲೆ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 142 ಇದೆ. ಸೊ ಪರವಾಗಿಲ್ಲ, ಒಂದು ರೇಂಜಿಗೆ ಸಗದಾಗಿರೋವಂಥ ಸ್ಟ್ರೈಕ್ ರೇಟೇ T20s ಅಂತ ಬಂದಾಗ ಒಂದು ರೇಂಜಿಗೆ. ಆಮೇಲೆ 100s ಒಂದೇ 100 ಇರೋದು. ಆಮೇಲೆ 50s 19 50s ಇದೆ. 319 4ನ ಹೊಡೆದಿರುವಂಥವ್ರು 156ನ ಕೂಡ ಹೊಡೆದಿದ್ದಾರೆ. 150 ಮ್ಯಾಚಲ್ಲಿ, ಆಲ್ಮೋಸ್ಟ್ ಕ್ಲೋಸ್ ಟು 150 ಮ್ಯಾಚಲ್ಲಿ 110 ಕ್ಯಾಚ್ನ ಹಿಡ್ಕೊಂಡಿದ್ದಾರೆ. ಜೊತೆಗೆ 7 ಸ್ಟಂಪ್ನ ಕೂಡ ಮಾಡಿದ್ದಾರೆ ಈ ವಿಕೆಟ್ ಕೀಪರ್ ಬ್ಯಾಟರು. ತೊಗೊಂಡಿರೋದೇ ಬ್ಯಾಕಪ್ ಆಗಿ ಕಾಕ್ಸ್ನ. ಫಿಲ್ ಸಾಲ್ಟ್ ಅವ್ರಿಗೆ ಬ್ಯಾಕಪ್ ಆಗಿನೇ ತೊಗೊಂಡಿರೋದು. ಫಿಲ್ ಸಾಲ್ಟ್ ಹೆಂಗಿದ್ರು ವಿಕೆಟ್ ಕೀಪಿಂಗ್ನ ಮಾಡ್ತಾರೆ. ಅವ್ರಿಗೇನು ಇಂಜುರಿ ಆಯಿತು ಅಂತ ಅಂದರೆ ಇರಲಿ ಗುರು, ನಮಗೇನು ವಿಕೆಟ್ ಕೀಪರ್ ಬ್ಯಾಟ್ರಿ ಏನು ಗೊಂದಲಾಗಿಂದಲ್ಲ ಏನೂ ಇಲ್ಲ. ವಿಕೆಟ್ ಕೀಪರ್ ಆಗಿ ಏನು ಅಲ್ಲಿ ಫಿಲ್ ಸಾಲ್ಟ್ನ ಏನು ನಾವೇನು ಯೂಸು ಕೂಡ ಮಾಡ್ತಾ ಇಲ್ಲ. ಅಲ್ಲಿ ಚಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗಿರ್ತಾರೆ. ಬಟ್ ಏನಾದರೂ ಸ್ವಲ್ಪ ಬ್ಯಾಕಪ್ ಆಗಿರಲಿ ಅಂತ ತಗೊಂಡಿದ್ದಾರೆ ಅಷ್ಟೇ. ಲಿಯಾಮ್ ಲಿವಿಂಗ್ಸ್ಟೋನ್ ಯಪ್ಪ ಏನು ಗುರು, ಕ್ರೇಜಿ ಆಗೋಗ್ಬಿಟ್ರಲ್ಲ ಗುರು. ಅದ್ರ ಬಗ್ಗೆ ಬರ್ತೀನಿ ಆಮೇಲೆ. ಸೊ ನಮ್ಮ ಆರ್ ಸಿ ಬಿಗೆ ವಿಕೆಟ್ ಕೀಪರ್ ಬ್ಯಾಟರ್ನ ಅವಶ್ಯಕತೆ ಏನು ಅಷ್ಟರ ಮಟ್ಟಿಗಿಲ್ಲ. ಬಟ್ ಬ್ಯಾಕಪ್ ಆಗಿ ಒಬ್ಬ ಬ್ಯಾಟರ್ ಇರಲಿ. ಜೇಕೋಬ್ ಬೆತ್ತಲೇ ಇವಾಗ ಒಂಥರ ಬ್ಯಾಕಪ್ ಥರ ಕಾಣಿಸ್ತಾರೆ ನಮಗೆ. ಸೊ ಅವ್ರಿಗೆ ಒಂಥರ ಇವ್ರು ಬ್ಯಾಕಪ್ ಥರ ಕಾಣಿಸ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಇವ್ರನ್ನ ಲೆವೆಲ್ ಆಡಿಸೋದು ಸಿಕ್ಕಾಪಟ್ಟೆ ಡೌಟು ನನಗೆ. ನೋಡೋಣ, ಅವಕಾಶ ಸಿಕ್ತು ಅಂದರೆ ಹೆಂಗೆ ಯೂಟಿಲೈಸ್ ಮಾಡ್ತಾರೆ ಅಂತ. ದುಬೈ ಕ್ಯಾಪಿಟಲ್ಸ್ಗೆ ಆಡಿದ್ದಾರೆ ಇವರು, ಗಲ್ಫ್ ಜೈಂಟ್ಸಿಗೆ ಆಡಿದ್ದಾರೆ, ಆಮೇಲೆ ಇಂಗ್ಲೆಂಡ್ಗೂ ಕೂಡ ಆಡಿದ್ದಾರೆ. ಇಂಗ್ಲೆಂಡ್ ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ 6 ಮ್ಯಾಚ್ ಆಡಿದ್ದಾರೆ. 6 ಮ್ಯಾಚಲ್ಲಿ 88 ರನ್ ಹೊಡೆದಿದ್ದಾರೆ. 4 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡ್ಬಿಟ್ಟು 88 ರನ್ ಹೊಡೆದಿದ್ದಾರೆ. ಆವ್ರೇಜ್ 22 ಇದೆ ಇಂಟರ್ನ್ಯಾಷನಲ್ಸಲ್ಲಿ. T20 ಇಂಟರ್ನ್ಯಾಷನಲ್ಸಲ್ಲಿ 131 ಇವರ ಸ್ಟ್ರೈಕ್ ರೇಟ್ ಇದೆ. ಸೊ ಬರೀ ಜಸ್ಟ್ 4 ಮ್ಯಾಚ್ ಅವಕಾಶ ಸಿಕ್ಕಿದೆ. 6 ಮ್ಯಾಚ್ ಅವಕಾಶ ಸಿಕ್ಕಿದೆ, 4 ಮ್ಯಾಚ್ ಬ್ಯಾಟಿಂಗ್ ಸಿಕ್ಕಿದೆ. ಅದರಲ್ಲಿ ಸನ್ರೈಸರ್ಸ್ ಈಸ್ಟರ್ನ್ KPಗೂ ಕೂಡ ಆಡಿದ್ದಾರೆ, ಲಾಹೋರ್ಗೂ ಕೂಡ ಆಡಿದ್ದಾರೆ ಇವರು PSL ಅಲ್ಲಿ. ಆಮೇಲೆ ಕೆಂಟ್ಗೆ ಆಡಿದ್ದಾರೆ, ಆಮೇಲೆ ಹೊಬಾರ್ಟ್ ಹರಿಕೇನ್ಸ್ಗೆ ಆಡಿದ್ದಾರೆ, ಆಮೇಲೆ ಒವಾಲ್ ಇನ್ವಿನ್ಸಿಬಲ್ಸ್ಗೆ ಆಡಿದ್ದಾರೆ, ಇಂಗ್ಲೆಂಡ್ ಎಗೆ ಆಡಿದ್ದಾರೆ, ಇಂಗ್ಲೆಂಡ್ ಟೀಮ್ಗೆ ಆಡಿದ್ದಾರೆ. ಸೊ ಇನ್ನು ಬಾಂಗ್ಲಾ ಟೈಗರ್ಸ್ ಬೇರೆ ಆಡಿದ್ದಾರೆ, ಬಾಂಗ್ಲಾ ಪ್ರೀಮಿಯರ್ ಲೀಗ್ ಬೇರೆ ಆಡ್ಬಿಟ್ಟವ್ರು ಇವರು. ಆಮೇಲೆ ಬೆಲ್ಬೋರ್ನ್ ರೆಂಗೇಟ್ಸ್ಗೂ ಕೂಡ ಆಡಿದ್ದಾರೆ ಇವರು. ಬಿಗ್ ಬ್ಯಾಶಲ್ಲೂ ಕೂಡ ಸಿಕ್ಕಾಪಟ್ಟೆ ಟೀಮ್ಗಳಿಗೆ ಆಡಿದ್ದಾರೆ. ಸೊ ಲೀಗ್ ಆಡಿರುವಂಥ ಎಕ್ಸ್ಪೀರಿಯನ್ಸು ಸಾಕಷ್ಟು ಇದೆ ಇವರಿಗೆ. ಅಷ್ಟಿಲ್ಲದೇ ಇವರಿಗೆ 3700 ರನ್ ಬಂದ್ಬಿಡುತ್ತಾ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಇದೆ ಇವರಿಗೆ. ಇನ್ನು 25 ವರ್ಷದ ಯಂಗ್ ಬ್ಯಾಟರು. ಸೊ ನೋಡೋಣ ಅವಕಾಶ ಸಿಕ್ಕಿದ್ರೆ ಯಾವ ಥರದಿಂದ ಯೂಟಿಲೈಸ್ ಮಾಡ್ತಾರೆ ಅಂತ. ಅವನ ಅಜ್ಜಿ ನಾನಂತೂ ಸೈಕಾಗಿ ಹೋಗಿದ್ದು ಯಾವುದು ಅಂತಂದರೆ, ಈ ಆಕ್ಸಿಲೇಟೆಡ್ ಆಕ್ಷನ್ ಬಂತಲ್ಲ, ಅನ್ಸೋಲ್ಡ್ ಆಗಿರೋವಂಥವ್ರು ಆಕ್ಷನ್ಗಳೆಲ್ಲ ಸೈಕ್ ಆಗೋದೇ ಗುರು. ಅನ್ಸೋಲ್ಡ್ ಆಗಿರೋವಂಥವ್ರು 13 ಕೋಟಿಗೆ ಹೋಗ್ತಾರಲ್ಲ, ಅಲ್ಲಿ 13 ಕೋಟಿ ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರ್ ಲಿಯಾಮ್ ಲಿವಿಂಗ್ಸ್ಟೋನ್. ಯಪ್ಪ, ಸನ್ರೈಸ್ ಹೈದರಾಬಾದ್ ಬರೀ ಎಲ್ಲರಿಗೂ ಕಾಗೆ ಆರಿಸ್ಕೊಂಡು ಕೂತ್ಕೊಂಡಿದ್ರು. ಲಾಸ್ಟಿಗೆ ಯಾರೋ ಗತಿ ಇಲ್ಲದಂಗೆ ತಗೊಂಡ್ಲೇಬೇಕಾಯ್ತು. ಲಿಯಾಮ್ ಲಿವಿಂಗ್ಸ್ಟೋನೇ ಲಾಸ್ಟಿಗೆ ಬರಬೇಕಾಯ್ತಲ್ಲಿ, ಅವರೇ ಸಿಗಬೇಕಾಯ್ತಲ್ಲಿ. ಬೇರೆ ಯಾರಿಗೆ ಕಾಯ್ಕೊಂಡು ಕೂತಿರೋ ಗೊತ್ತಿಲ್ಲ. ಎಲ್ಲರಿಗೂ ಟ್ರೈ ಮಾಡಿದ್ರು, ಯಾರೂ ಸಿಗಲಿಲ್ಲ ಅಂತ ಲಿಯಾಮ್ ಲಿವಿಂಗ್ಸ್ಟೋನ್ಗೆ ಬಲೆ ಹಾಕಿರೋವಂಥದ್ದು. ಸೊ ಎಷ್ಟೋ ಪ್ಲೇಯರ್ಗಳು ಒಂಥರ ಆಶ್ಚರ್ಯ ಆಗ್ಬಿಡ್ತು ಊರು ನನಗೆ. ಒಬ್ಬೊಬ್ಬರದ್ದು ಬರ್ತಿದ್ದೀರಿ ಸೈಕ್ ಆಗೋಗ್ಬಿಡ್ತು. ಅನ್ಸೋಲ್ಡ್ ಆಗಿದ್ದಂಥ ಪ್ಲೇಯರ್ಸ್ಗಳು ಸೇಲ್ ಆಗಿದ್ದು ನೋಡ್ಬಿಟ್ಟು ನನಗೆ. ಅದು ಈ ರೇಟಿಗೆಲ್ಲ ಸೇಲ್ ಆಗೋಗ್ಬಿಟ್ರಲ್ಲ ಗುರು. ರಾಹುಲ್ ಚಾರು 5.20 ಕೋಟಿ ಅನ್ಸೋಲ್ಡ್ ಆಗಿದ್ರು ಅಲ್ಲಿ. ನಾನು ಅವಾಗಲೇ ಆಶ್ಚರ್ಯಪಟ್ಟಿದ್ದೆ, ಏನು ಕನ್ಸೋಲ್ಡ್ ಆದರು ರಾಹುಲ್ ಚಾರು ಅಂತ. ಇದಕ್ಕೆ 5.20 ಕೋಟಿಗೆ ಹೋದ್ರ ಫೈನಲ್ ಆಗಿ. ಸೊ ಇದು ಮೆಚ್ಕೋಬೇಕಾಗಿರೋದು. ಶಿವಮ್ ಮಾವಿ ಸೇಲ್ಡ್ ಆಗಿಬಿಟ್ರು. ನಾನು ಅನ್ಸೋಲ್ಡ್ ಆಗ್ತಾರೆ ಅಂದ್ಕೊಂಡಿದ್ದೆ. ಅವರು SRHಗೆ ಹೋಗಿದ್ದಾರೆ. ಇನ್ನೇನು SRH ಖಾಲಿ ಕೂತಿದ್ರಲ್ಲಪ್ಪ, ಖಾಲಿ ಪಲಾವ್ಗಳ ಥರ. ಯಾರು ತಗೊಂಡಂಗೆ ಕೂತ್ಕೊಂಡ್ರೆ ಲಾಸ್ಟ್ವರೆಗೂ ಚಿಪ್ ಹಿಡ್ಕೊಂಡು. ಅದಕ್ಕೆ ತಗೋಬೇಕಾಯ್ತು. ಲಾಸ್ಟಲ್ಲಿ ಮಿಕ್ಕಿರೋಂಥವ್ರಲ್ಲ ಅವರೇ ತಗೋಬೇಕಾಯ್ತು. ಆಮೇಲೆ ಮ್ಯಾಟ್ ಹೆನ್ರಿ ಕೂಡ 2 ಕೋಟಿಗೆ ಹೋಗಿದ್ದು CSKಗೆ. ಇದು ಆಶ್ಚರ್ಯಕರವಾಗಿರಲಿಲ್ಲ. KKRಗೆ 1 ಕೋಟಿಗೆ ಆಕಾಶ್ ದೀಪ್ ಹೋದ್ರಲ್ಲ, ಇದು ಆಶ್ಚರ್ಯ ಆಗೋಗ್ಬಿಟ್ಟಿದ್ದು ನಂಗೆ. ಆಕಾಶ್ ದೀಪ್ ಅನ್ಸೋಲ್ಡ್ ಆಗಿದ್ದು 1 ಕೋಟಿಗೆ ಹೋದ್ರಲ್ಲ, ಅಂತೂ ಇಂತೂ ಹೋದ್ರಲ್ಲ ಬೆಸ್ಟ್ ಪ್ರೈಸಿಗೆ. ಇದು ಮೆಚ್ಕೋಬೇಕಾಗಿರೋದು. ರಚಿನ್ ರವೀಂದ್ರ ಕೂಡ 2 ಕೋಟಿಗೆ ಹೋಗಿದ್ದಾರೆ KKRಗೆ. ಇವರು ಬಕಾಪಕ್ಷಿಗಳ ಥರ ಕಾಯ್ತಾರೆ ಬೆಸ್ಟ್ ಪ್ರೈಸಿಗೆ ತಾಕೊಂಡಿದ್ದಾರೆ. ಏನಂತ ಸೌಂಡ್ ಏನು ಮಾಡಿಲ್ಲ ರಚಿನ್ ರವೀಂದ್ರ. ನೋಡೋಣ. ಬಟ್ ಲಿಯಾಮ್ ಲಿವಿಂಗ್ಸ್ಟೋನ್ ಯಪ್ಪ, ಕ್ರೇಜ್ ಹೆಂಗಾಯಿತು ಅಂತಂದರೆ, ಆ್ಯಕ್ಷನಲ್ಲಿ ಫೈಟ್ ಬಿದ್ದಿದ್ದು ಸನ್ರೈಸರ್ಸ್ ಹೈದರಾಬಾದ್ಗೆ LSG ಇವರು ಕೂಡ ಹಂಗೆ ಕಾಯ್ಕೊಂಡು ಕೂತ್ಕೊಂಡಿದ್ರು ಆಟ ಆಡ್ಕೊಂಡು. ಸೊ ಇವರಿಬ್ಬರ ಹತ್ರನೇ ಪರಿಸ್ಥಿತಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ಇವರಿಬ್ಬರ ಫೈಟಿಗೆ ಬಿದ್ದರು. ಅದ್ರಲ್ಲಿ ಗೆದ್ದಿದ್ದು LSG ಅವರು. ದೀಪಕ್ ಕೂಡ ತಿರ್ಗಾ ಅನ್ಸೋಲ್ಡ್ ಆದರು.
ಪೃಥ್ವಿ ಶಾ ಮತ್ತೆ ಅನ್ಸೋಲ್ಡ್ ಆದರು. ಸರ್ಫರಾಜ್ ಖಾನು 75 ಲಕ್ಷಕ್ಕೆ CSKಗೆ ಹೋದರು. ಆ್ಯಂಡ್ ಇನ್ನು ಯಾರು ಗುರು, ಇನ್ನು ಯಾರನ್ನ ಬಿಟ್ಟಿದ್ದೀನಿ, ಇದು ಒಂದೇ ನಿಮಿಷ, ಇನ್ನು ಯಾರನ್ನಾರು ಬಿಟ್ಟಿದ್ದೀರಾ ಮೈನ್ ಪ್ಲೇಯರು ಯಾರಾದರೂ ಹೆವಿ ಅಮೌಂಟ್ಗೆ ಹೋದಂಥವ್ರು. ಆಮೇಲೆ ಬೆನ್ ದ್ವಾರ್ಷಸ್ ಅವರು, ಅವ್ರ ಹೆಸರೇನು ಡನ್ ವ್ಯಾಟ್ಸನ್ ಅಂತಲೂ ಏನೋ ಅಂತಾರೆ ಅದಕ್ಕೆ, ಬೆನ್ ಅಂತ ಕರೀರಿ. ಓಕೆ, 4.40 CR ಪಂಜಾಬ್ ಕಿಂಗ್ಸ್ಗೆ ತಲುಪ್ತಾರೆ. ಆಮೇಲೆ ನಮ್ಮ ಜಾರ್ಡನ್ ಅವರು 75 ಲಕ್ಷಕ್ಕೆ ಬರ್ತಾರೆ. ಜಾಶ್ ಇಂಗ್ಲಿಸ್ ಇದನ್ನು ಬಿಟ್ಟಾಗ್ಬಿಟ್ಟಿದ್ನಲ್ಲ ಗುರು, ಜಾಶ್ ಇಂಗ್ಲಿಸ್ನ ಅಲ್ಲ ಆಡೋದು 4 ಮ್ಯಾಚ್ 25% ಆಫ್ ದ ಮ್ಯಾಚ್ ಅವೈಲೇಬಲ್ ಇರ್ತೀನಿ ಅಂತ ಹೇಳ್ದಂಥವ್ರು 8.60 ಕೋಟಿಗೆ ಹೋಗೋದ, ಅಲ್ಲಿ ಅನ್ಸೋಲ್ಡ್ ಆಗಿದ್ದಂಥವ್ರು 8.60 ಕೋಟಿಗೆ LSCಗೆ ಹೋಗಿದ್ದಾರೆ. LSC ಇವ್ರು ಹೆಂಗರು ಇದು ಏನು ಗುರು ಮಾಡ್ತಾವ್ರು LSC ಅಂತ ಅನ್ನಿಸ್ಬಿಡೋದು ನನಗೆ. ಲಿಯಾಮ್ ಲಿವಿಂಗ್ಸ್ಟನ್ಗೆ ಬಿಡ್ ಮಾಡಿ, ಲಿಯಾಮ್ ಲಿವಿಂಗ್ಸ್ಟನ್ ಫುಲ್ ಸೀಸನ್ ಅವೈಲೇಬಲ್ ಇರ್ತಾರೆ, ಇವ್ರು ಅವೈಲೇಬಲ್ ಇರೋದಿಲ್ಲ ಅಂತ ಹೇಳಿದವ್ರಿಗೆ 8.60 ಕೋಟಿ ಕೊಟ್ಟರು. ಕ್ರೇಜಿ ಗುರು ಇದಂತೂ. ಲುಂಗಿ ಇಂಗಡಿ 2 ಕೋಟಿಗೆ ಹೋಗ್ತಾರೆ DC-ಗೆ, ಸಖತ್ ಪಿಕ್ಕಿದು. ಆಮೇಲೆ ಇನ್ನೇನು ಪ್ರವೀಣ್ ದುಬೆ ಅವ್ರು 30 ಲಕ್ಷಕ್ಕೆ ಮತ್ತೆ ಹೋಗಿದ್ದಾರೆ ಅನ್ಸೋಲ್ಡ್ ಆಗಿದ್ದಂಥವ್ರು. ಮಯಾಂಕ್ ಡಾಗರ್ ಎಲ್ಲ ಅನ್ಸೋಲ್ಡ್ ಆಗಿದ್ದಾರೆ. ಇನ್ನೇನು ಮುಖ್ಯವಾಗಿರುವಂಥವ್ರು ಯಾರೂ ಇಲ್ಲ ಅಲ್ಲಿ. ಜಾಕ್ ಎಡ್ವರ್ಡ್ಸ್ ಅವರು ಒಂದು 3 ಕೋಟಿಗೆ ಸನ್ರೈಸ್ ಹೈದರಾಬಾದಿಗೆ ಹೋಗಿದ್ದಾರೆ. ಸೊ ಅದು ಬಿಡ್ತೋನೆ ಮುಖ್ಯವಾಗಿರುವಂಥದ್ದೆಲ್ಲ ಇನ್ನೇನು ಇಲ್ಲ. ಆಕ್ಷನ್ ಇನ್ನೂ ನಡೀತಾ ಇದೆಯಾ? ಆಕ್ಷನ್ ವಿಲ್ ರೆಸ್ಯೂಮ್ ಶಾರ್ಟ್ಲಿ. ಅದೇ ಇನ್ನು ಮಿಸ್ಲಿನಿಯಸ್ ಆಕ್ಷನ್ ಅಂತ ಅನ್ಬೋದು. ಇನ್ನು ಮಿಕ್ಕಿರೋ ಅಂಥದ್ದು ಎಲ್ಲ ಕಲಗಾಚ್ ಮಾಡಿಕೊಂಡು ಫಾಸ್ಟಾಗಿ ಆಕ್ಸಿಲೇಟ್ ಮಾಡಿದ್ರು, ಇನ್ನೂ ಫಾಸ್ಟಾಗಿ ಆಕ್ಸಿಲೇಟ್ ಮಾಡ್ತಾರೆ ಇವಾಗ ಮಿಕ್ಕಿರೋ ಅಂಥವ್ರು ಅನ್ಸೋಲ್ಡ್ ಆಗಿರೋರನ್ನೆಲ್ಲ ತೊಗೊಂಬಿಟ್ಟು. ಸೊ ಕಾದೋಣ RCB ಅವರು ತೊಗೊಳತ್ತಂತ. RCB ನನ್ನ ಪ್ರಕಾರ 23 ಜನದಲ್ಲೇ ಎಂಡ್ ಮಾಡುತ್ತೆ. ಯಾಕಂದರೆ ನಮಗೆ 23 ಜನನೇ ಇದ್ದಿದ್ದು ಲಾಸ್ಟ್ ಸೀಸನು. ಈ ಸೀಸನ್ ಕೂಡ 23 ಜನನೇ ಇಡೋಣ, ಇನ್ನೊಂದು ಟ್ರಾಫಿನ ಎತ್ತನ ಅನ್ನೋ ಥರ ಒಂದು ನಂಬರ್ನ ಮೇಂಟೈನ್ ಮಾಡೋಣ ಅನ್ನೋ ಥರ ಇಟ್ಕೊಂಡಿರ್ತಾರೆ ಅನ್ನೋ ಥರ ಕಾಣಿಸ್ತೈತೆ ಸ್ಟ್ರಾಟಜಿನ. 23 ಜನ ಆಗಿದೆ ಆಲ್ರೆಡಿ RCBದು. ಸಾಕು ಇಷ್ಟೇ, ಇನ್ನು 1.15 CR RCBದು ಮಿಕ್ಕಿದೆ, ಇಟ್ಕೊಳ್ಳಿ, ಬೇಕಾಗತ್ತೆ ಎಮರ್ಜೆನ್ಸಿಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.